ಇದು ವಿಭೂತಿ ಫಾಲ್ಸ್. ನೀವು ರೈಟ್ ತಿರ್ಕೊಳ್ಳೋಕ್ಕಿಂತ ಮುಂಚೆ ಯಾನ ಕೇವ್ಸ್ಗೆ ಲೆಫ್ಟ್ ತಿರ್ಸ್ಕೊಳ್ಳೋಕ್ಕಿಂತ ಮುಂಚೆ ಬರುವಂಥ ಫಾಲ್ಸ್ ಇದು ವಿಭೂತಿ ಫಾಲ್ಸ್. ಈಗ ಗೋಕರ್ಣ ರೋಡಿಂದ ಅಂತ ಅಂದರೆ ನಗಿಸ್ತಾವಳೆ. ಗೋಕರ್ಣ ರೋಡಿಂದ ಅಂತ ಅಂದರೆ ಲೈಕ್ ನಮ್ಮದಲ್ಲಿರೋ ಹೌಸ್ ಫಾರ್ಮ್ ಬಂದುಬಿಟ್ಟು ಅಲ್ಲಿಂದ 10 ಕಿಲೋಮೀಟರ್ಸ್. ನಾವು ಗೋಕರ್ಣ ರೋಡಿಂದ ವೆಹಿಕಲ್ ರೆಂಟ್ ಮಾಡಿಕೊಂಡು 10 ಕಿಲೋಮೀಟರ್ಸ್ ಅಲ್ಲಿ ನಮ್ಮ ರೆಸಾರ್ಟ್ ಇರೋದು, ಅಲ್ಲಿಗೆ ಬಂದು ನೆಕ್ಸ್ಟು ಯಾನ ಕೇವ್ಸಿಗೆ ಬರೋಣ ಅಂತ ಮಾಡಿಕೊಂಡು ಯಾನ ಕೇವ್ಸ್ ದಾರಿಯಲ್ಲೇ ವಿಭೂತಿ ಫಾಲ್ಸ್ ಇತ್ತು. ಸೊ ಫಸ್ಟ್ ವಿಭೂತಿ ಫಾಲ್ಸಿಗೆ ಬಂದಿದ್ವಿ, ದೆನ್ ವಿಲ್ ಗೋ ಟು ಯಾನ ಕೇವ್ಸ್. ಇಲ್ಲಿ ವಿಭೂತಿ ಫಾಲ್ಸಿಗೆ ಬಂದರೆ ಒಂದೇ ಒಂದು ಚೂರು ನೆಟ್ವರ್ಕ್ ಸಿಗೋಲ್ಲ. ಲೈಕ್ ಫಾರ್ ಪಾರ್ಕಿಂಗ್ ಆಲ್ಸೋ ನೀವು ಕ್ಯಾಶ್ ಪೇ ಮಾಡಬೇಕಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್. ಕ್ಯಾಶ್ ಪೇ ಮಾಡಿಲ್ಲ, ನಾವು ಎಂಟ್ರಿ ಟಿಕೆಟಿಗೆ ಪೇ ಮಾಡಿದ್ದು. ಇಲ್ಲ, ಪಾರ್ಕಿಂಗ್ ಅಂದರು ಅವರು. ಎಷ್ಟು ಜನ ಅಂದರು? ಓಕೆ, ಮೇ ಬಿ ಎಂಟ್ರಿ ಟಿಕೆಟ್ಗೆ ಐ ಗೆಸ್ ಅಲ್ಲ, ಪರ್ ಪರ್ಸನ್ ಇಟ್ಸ್ 20 rupees. ನಾವಿಬ್ಬರು ಇರೋದ್ರಿಂದ ಇಟ್ಸ್ 40 rupees. ಒಳಗಡೆ ಪಾರ್ಕ್ ಮಾಡ್ಬೋದು. ಆ್ಯಂಡ್ ಈವನ್ ಗೇಟ್ ಆಚೆನೂ ಸ್ವಲ್ಪ ಜನ ಪಾರ್ಕ್ ಮಾಡ್ತಿದ್ರು. ಯು ಕ್ಯಾನ್ ಪಾರ್ಕ್ ಇದ್ದೆ. ಬಟ್ ಎಂಟ್ರಿ ಟಿಕೆಟ್ ಇಸ್ ಕಂಪಲ್ಸರಿ. ಕಂಪಲ್ಸರಿ. ಆ್ಯಂಡ್ ದ ವೇ ಟು ವಿಭೂತಿ ಆ್ಯಂಡ್ ಯಾನ ಕೇವ್ಸ್ ಹೌ ವರ್ಸ್ಟ್? ತುಂಬ ವರ್ಸ್ಟ್ ಇದೆ. ಲೈಕ್ ನಾವು ತುಂಬ ದೂರದಿಂದ ಬಂದಿರ್ಬೋದು, ಅದಕ್ಕೆ ವರ್ಸ್ಟ್ ಅನಿಸುತ್ತೆ. ಹೆಂಗಂದ್ರೆ ಆ್ಯಂಡ್ ಆಲ್ಸೋ ನಿಮ್ಗೆ ಅಲ್ಲಿ ಪೆಟ್ರೋಲ್ ಎಲ್ಲ ಸಿಗೋದು ತುಂಬ ಕಮ್ಮಿ. ನಾವು ನಿಮಗೆ ಇಲ್ಲಿ ವಿಭೂತಿ ಫಾಲ್ಸಲ್ಲಿ ಆನ್ ದ ವೇ ಟು ಯಾನ ಕೇವ್ಸ್ ಆ್ಯಂಡ್ ವಿಭೂತಿ ಫಾಲ್ಸ್ ವಿಲ್ ಗೆಟ್ ಲೋಕಲ್ ಪೆಟ್ರೋಲ್ಸ್. ನಾವು ಅಲ್ಲಿಂದ ಬಂದು ಲೈಕ್ ಆಮೇಲೆ ಗೊತ್ತಾಯಿತು ಪೆಟ್ರೋಲು ಇಲ್ಲ ಅಂತ. ಸೊ ದೆನ್ ಅಗೇನ್ ನಾವು 20 ಕಿಲೋಮೀಟರ್ಸ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾಯಿದ್ದು. ದೆನ್ ಅವರು ಪೆಟ್ರೋಲ್ ಬಂಕಲ್ಲಿರೋರು ಹೇಳಿದ್ರು ಅಲ್ಲಿ ಲೋಕಲಲ್ಲಿ ಸಿಗುತ್ತೆ, ಮಾರ್ತಿರ್ತಾರೆ ಅಂತ. ಸೊ ಇಫ್ ಯು ಆರ್ ಕಮಿಂಗ್ ಹಿಯರ್ ದೆನ್ ಡೋಂಟ್ ಡೂ ದಿಸ್ ಮಿಸ್ಟೇಕ್ಸ್. ಆ್ಯಂಡ್ ತುಂಬ ಇಲ್ಲಿ ಪೆಟ್ರೋಲ್ ಪಂಪ್ಸ್ ಅವೆಲ್ಲ ತುಂಬ ಕಮ್ಮಿ. ಸೊ ಲೋಕಲಲ್ಲಿ ಇರುತ್ತೆ, ಯು ಹ್ಯಾವ್ ಟು ಸಿ, ಇಲ್ಲಾಂದರೆ ಯಾರಾದರೂ ಕೇಳಬೇಕಾಗುತ್ತೆ. ಆ್ಯಂಡ್ ಅಲ್ಲಿಂದ ಅಗೇನು ಆ ಕಡೆಯಿಂದ ಹೋಗಿ ಮತ್ತೆ ರಿಟರ್ನ್ ಬಂದು ದೆನ್ ವಿ ಆರ್ ಕಮಿಂಗ್ ಹಿಯರ್. ಸೊ ದಿಸ್ ವಿಭೂತಿ ಫಾಲ್ಸ್ ಹತ್ತುತ್ತಾ ಇದ್ದೀವಿ, ಮುಗಿತಾನೆ ಇಲ್ಲ. ವಿ ಆರ್ ಆಲ್ರೆಡಿ ಟಯರ್ಡ್ ಬಿಕಾಸ್ 50 ಕಿಲೋಮೀಟರ್ಸಿಂದ ಡ್ರೈವ್ ಮಾಡ್ಕೊಂಬಂದಿರೋದು. ಸೊ ವಿ ಆರ್ ಆಲ್ರೆಡಿ ಟಯರ್ಡ್. ಈಗ ಇನ್ನೂ ನಾವು ಯಾನ ಕೇವ್ಸ್ಗೆ ಹೋಗಿಲ್ಲ. ಡೈರೆಕ್ಟ್ 2 ಕಿಲೋಮೀಟರ್ಸ್ ಅಂದ್ಬಿಟ್ಟು ಯಾನ ಕೇವ್ಸ್ಗೆ ಹೋಗಿ ರೋಡ್ಗಿಂತ ಮುಂಚೆ ಅದಾದಮೇಲೆ ವಿಭೂತಿ ಫಾಲ್ಸ್ ಬರುತ್ತೆ. ಸೊ 2 ಕಿಲೋಮೀಟರ್ಸ್ ಅಂದ್ಕೊಂಡು ಇಲ್ಲಿಗೆ ಬಂದಿದ್ವಿ. ನೆಕ್ಸ್ಟ್ ವಿ ವಿಲ್ ಗೋ ಟು ಯಾನ ಕೇವ್ಸ್. ಯಾನ ಕೇವ್ಸ್ ಎಷ್ಟು ದೂರ ಇರೋದು ಹೇಳು? ಎಷ್ಟು? 9 ಕಿಲೋಮೀಟರ್ಸ್. 9 ಕಿಲೋಮೀಟರ್ಸ್. ಮತ್ತು ನೀವು ವಿಭೂತಿ ಫಾಲ್ಸಿಂದ ಯಾನ ಕೇವ್ಸ್ ಹೋಗ್ತಿದ್ರೆ 9 + 2 11 ಕಿಲೋಮೀಟರ್ಸ್ ಆಗುತ್ತೆ. ಇದು ನಾವು ಹೋಗ್ತಿರೋದು ಹೋಗ್ತಾನೆ ಇದ್ದೀವಿ, ಹತ್ತುತ್ತಾನೆ ಇದ್ದೀವಿ. ಚೆನ್ನಾಗಿದೆ. ಬಟ್ ತುಂಬ ಟೈರಿಂಗ್ ಅನಿಸುತ್ತೆ. ನೀವು ಅಚಾನಕ್ಕಾಗಿ ದಿನ ವಾಕ್ ರನ್ನಿಂಗ್ ಏನೋ ಪ್ರಾಕ್ಟೀಸ್ ಇಲ್ಲದೆ ಇರೋರು ಅಚಾನಕ್ಕಾಗಿ ಕಂಫರ್ಟ್ ಲೈಫಿಂದ ಆಚೆ ಬಂದ್ಬಿಟ್ಟು ಟ್ರೆಕ್ ಮಾಡ್ತೀರಾ, ಇಟ್ಸ್ ಟೂ ಡಿಫಿಕಲ್ಟ್. ತುಂಬ ಎಲ್ಲ ಕಿತ್ಕೊಂಡ್ಬರ್ತಿದೆ ಸೈಡಿಂದ ಎಲ್ಲ ಕಡೆಯಿಂದ. ಸೊ ಇದು ಟ್ರಾವೆಲ್. ಜನ ಮಾತಾಡ್ತಾರೆ, ಮಾತಾಡಲಿ. ಒಂದ್ಸಲ ಬಂದ್ಬಿಟ್ಟು ಸೆಲ್ಫಿ ತಗೋತಾರೆ. ನೋಡಿ ಗಾಯ್ಸ್, ಇದೆಲ್ಲ ನೆನಪಿರಬೇಕು.
लैपटॉप असेल ना लॅपटॉप ಇಲ್ಲಿ ಒಂದೇ ಒಂದು ಪಾಯಿಂಟ್ ಒಂದೇ ಒಂದು ಗಡ್ಡಿ ಅಂತಾರಲ್ಲ ಅಷ್ಟು ನೆಟ್ವರ್ಕು ಇಲ್ಲ. ಅಕಸ್ಮಾತು ನೀವು ಏನಾದರೂ ಇಲ್ಲ ಹತ್ರದಲ್ಲಿ ಇದ್ಬಿಟ್ಟು ಹಿಂಗೆ ಹೋಗ್ತೀನಿ ಹಂಗೆ ಹೋಗ್ತೀನಿ ಅಂದ್ಕೊಂಡು ಬಂದುಬಿಟ್ಟು ನಿಮ್ಮ ಪೇರೆಂಟ್ಸ್ ಕಾಲ್ ಮಾಡಿದಾಗ ಸಿಕ್ಕಾಕೊಬಿಟ್ರೆ ಹೆಲ್ಪ್ ಮಾಡೋಕ್ಕಾಗಲ್ಲ. ನಾವು ಹೇಳಿ ಬಂದಿದ್ದೀವಿ, ಆದರೂ ಪೇರೆಂಟ್ಸ್ ಕಾಲ್ ಮಾಡಿಬಿಟ್ರೆ ಹೋಗಿದ್ದಾರೆ ಮಕ್ಕಳು ಅಂತ. ಇವರು ನಮ್ಮ ಟ್ರಿಪ್ ಗೈಡು. ಈ ಟ್ರಿಪ್ ಗೈಡು 50 ಕಿಲೋಮೀಟರಿಂದ ಓಡಿಸ್ಕೊಂಡ್ಬಂದವ್ರೆ. ಲೈಕ್ ಪೆಟ್ರೋಲ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ಇಟ್ಸ್ ಅರೌಂಡ್ 120 ಕಿಲೋಮೀಟರ್ಸ್. ನೀವು ನನ್ನ ಇಫ್ ಯು ಆರ್ ಆಸ್ಕಿಂಗ್ ಮೀ ಅಂತ ಹೋದ್ರೆ ನನ್ನ ಪ್ರಕಾರ ಪ್ಯಾಕೇಜ್ ಇಸ್ ದಿಸ್. ನನ್ನ ಪ್ರಕಾರ ಯಾಕೆ ಅಂತಂದರೆ ನಾನು ಯಾವುದೋ ಪ್ಯಾಕೇಜನ್ನು ನೋಡಿದೆ, ಇಟ್ ವಾಸ್ ಅರೌಂಡ್ 3500. ನಾವೀಗ ಕೊಟ್ಟಿರೋ ಫಾರ್ಮ್ ಹೌಸ್ಗೆ ಕೊಟ್ಟಿರೋ ನಾವು ಇರ್ತಿರೋ ಸ್ಟೇಗೆ ಲೈಕ್ ಊಟ ಆ್ಯಂಡ್ ಟ್ರಾವೆಲ್ ಆ್ಯಂಡ್ ಗಾಡಿ 2 ಡೇಸಿಗೋಸ್ಕರ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ನನಗೇನೆಲ್ಲ ಕೊಡ್ತಿರೋದು ಇವಳಲ್ವಾ, ಸೊ ಅವಳಿಗೆ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ನಾನು ಅವಳ ಬದಲು ನಾನು ಹೇಳ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವಿಭೂತಿ ಫಾಲ್ಸ್. ನೋಡ್ತಾ ಇದ್ದೀವಿ. ಲೆಟ್ ಮೀ ಶೋ ಯು ದಿ ಗೈಸ್ ದಿ ವ್ಯೂ. ದಿಸ್ ಈಸ್ ಆಲ್ ದಿ ವ್ಯೂಸ್ ಗೈಸ್. ವ್ಯೂಸ್ ಸಾಟಿಸ್ತೀವಿ. ಹೋಗ್ತಾಯಿದ್ರು ಬರ್ತಾನೆ ಚೆನ್ನಾಗಿದೆ. ನಾವು ಅಷ್ಟೇ ಹೇಳ್ದಂಗೆ ತುಂಬ ಡ್ರೈವ್ ಮಾಡಿರೋದಕ್ಕೆ ಸುಸ್ತಾಗೋಗಿದೆ. ಅಲ್ಲಿ ರೀಚ್ ಆಗ್ಬಿಟ್ಟು ತೋರಿಸ್ತೀನಿ ಏನೇನೆಲ್ಲ ಇದೆ, ಸೊ ಹೋಗ್ಬಿಟ್ಟಿದೆ ಅಂತ. This is all ವಿಭೂತಿ ಫಾಲ್ಸ್. ಚೆನ್ನಾಗಿದೆ. ಟ್ರೈ ಟು ಕಮ್ ಇನ್ ವೀಕ್ ಡೇಸ್ ಅಷ್ಟೇ. ನಾನು ಅವಾಗ ಬರಬೇಕು ಅಂದ್ಕೊಂಡಿದ್ದು. ಅವಳು ಬರ್ತಿದ್ದಾಳೆ ಅಂತ ಗೈಸ್, ನೀವು ಬರಬೇಕು. ಬರ್ಬಿಡಿ, ನೀವು ವೀಕೆಂಡ್ಸ್ ಬನ್ನಿ. ನಾನು ವೀಕ್ ಡೇಸ್ ಬರ್ತೀನಿ. ಅವ್ಳು ವೀಕ್ ಡೇಸ್ ಬರ್ತಾ ನೀವು ವೀಕೆಂಡ್ಸ್ ಬನ್ನಿ. ಅವ್ಳು ಬರೋ ದಿವಸ ಅದು ಬರ್ಬೇಡಿ. ಚೆನ್ನಾಗಿದೆ. ತುಂಬ ಕಷ್ಟ ಏನಿಲ್ಲ. ನಮಗೆ ಬಟ್ಟೆ ನಿಂದೋಗ್ಬಾರ್ದು ಅನ್ನೋದಂತೆ ಹಂಗಿಂದ ಬಂದು ಹಿಂಗೆ ಬರ್ಬೋದಾಗಿತ್ತು. रास्ता गड़बड़ है ना, और कुछ नहीं. ಸೊ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ, ತಿನ್ನೋಕ್ಕೆ, ಪಾರ್ಕಿಂಗಿಗೆ ಎಲ್ಲದಕ್ಕೂ ಜಾಗ ಇದೆ. ಡ್ರೆಸ್ ಚೇಂಜ್ ಮಾಡೋಕ್ಕೆ ಐ ಥಿಂಕ್ ಯು ಹ್ಯಾವ್ ಟು ಪೇ ಸಮಥಿಂಗ್, ಗೊತ್ತಿಲ್ಲ ಎಷ್ಟು ಅಂತ, ಬಟ್ ಸಮಥಿಂಗ್ ಮೇ ಬಿ ಅರೌಂಡ್ 30 ಒಳಗಡೆ ಇರುತ್ತೆ. 50 ಒಳಗಡೆ ಇರುತ್ತೆ. ಆ್ಯಂಡ್ ತಿನ್ನೋಕ್ಕೆಲ್ಲ ಇದೆ. ಇಫ್ ಯು ವಾಂಟ್ ಎನಿಥಿಂಗ್, ಶುಗರ್ ಕೇನ್ ಇದೆ, ಹೇಳ್ತೀನಿ ಯು ಕ್ಯಾನ್ ಎಂಜಾಯ್. ತುಂಬ ಒಳಗಡೆ ಇದೆ ಅಂದ್ಬಿಟ್ಟು ಏನೂ ಮಾರಲ್ಲ ಅಂದ್ಕೊಂಡು ಎಲ್ಲ ಇದೆ. कितना लंबा है? अभी इधर ही है. नजदीक में है ना? हाँ इधर ही है. ये बघ ये बाबा समझो ये बघ कितना लंबा है? इधर ही है अंकल, इधर ही है. हाँ कितना लंबा है? इधर ही है अंकल, 100 मीटर है.
ಬಸ್ ತುಂಬ ವಯಸ್ಸಾಗಿರೋರಿಗೆಲ್ಲ ಹತ್ತಕ್ಕೆ ಆಗ್ತಾಯಿಲ್ಲ. ಬಟ್ ಅದು ಅಷ್ಟೊಂದೇನು ಡಿಫಿಕಲ್ಟಿ ಅನ್ಸಲ್ಲ ನನ್ನ ಪ್ರಕಾರ. ಹತ್ಬೋದು ಅಂದರೆ ಇನ್ನೂ ಎಷ್ಟು ದೂರ ಇದೆ ಅಂದ್ಕೊಂಡು ಹೋಗ್ತಿದ್ದಾರೆ. ಹತ್ಬೋದು, ಅಷ್ಟೊಂದೇನು ಕಷ್ಟ ಇಲ್ಲ. ತುಂಬ ವಯಸ್ಸಾಗಿರೋರು ಅಂದರೆ ಎಷ್ಟು ನಡೆಯೋಕ್ಕಾಗುತ್ತೆ, ಒಂದು ಸ್ವಲ್ಪ ಇದು ಹಿಂಗಪ್ಪ ಅಂತ ಇದೆ. ಸೊ ಅದಕ್ಕೋಸ್ಕರ ನಾನು ತುಂಬ ಕಲ್ಲುಗಳಿದೇನು ಬೆಟ್ಟದ ಥರ ಸ್ಟೆಪ್ಸ್ ಏನಿಲ್ಲ. ಗೈಸ್, ಐ ಹ್ಯಾವ್ ಟು ಟೆಲ್ ಯು ಸಮಥಿಂಗ್. ಸೊ ಟುಡೇ ಕನ್ನಡದಲ್ಲೇ ದ ಟ್ರಿಪ್. ಓಕೆ, ಸೊ ಈಗ ನಾವು ಒಂದು ಐ ಆಮ್ 24 years ಆ್ಯಂಡ್ ಶಿ ಈಸ್ ಅರೌಂಡ್ 19 years, ರೈಟ್? 18. ಓಕೆ, ಶಿ ವಿಲ್ ಬಿ 19 ವೆರಿ ಸೂನ್. ನಾವು ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ, ಗೋಕರ್ಣದಲ್ಲಿ ಅದು ಮಾಡಬೇಕು. ಫಸ್ಟ್ ಡೇ ಹೋಗ್ಬಿಟ್ಟು ನಾವು ಯಾನ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್ ಜೊತೆಗೆ ಹೊನ್ನಾವರನ ಎರಡೂ ಎಕ್ಸ್ಪ್ಲೋರ್ ಮಾಡಿಬಿಡೋಣ. ಒನ್ ಥಿಂಗ್, ಯಾನ ಈ ಕಡೆ ಬಂದರೆ ಏನಪ್ಪ ಹೊನ್ನಾವರ ಈ ಕಡೆ ಬರ್ತಾರೆ. ಸೊ ಬೋತ್ ಯು ಕ್ಯಾಂಟ್ ಕವರ್. ಅಂದರೆ ನೀವು ವೆಹಿಕಲ್ ರೆಂಟ್ ಮಾಡಿಕೊಂಡು ಈ ಕಡೆನೂ ಹೋಗ್ತೀನಿ ಆ ಕಡೆನೂ ಹೋಗ್ತೀನಿ ಅಂತಂದರೆ ನಾವು ಆಗಲ್ಲ ಅಂತ ಅಂದ್ಕೊಂಡ್ವಿ. ಇಲ್ಲ ಅಂತ ಹೇಳಿದರೆ ಸೊ ಕಷ್ಟ ಇದೆ. ನೆಕ್ಸ್ಟ್ ಡೇ ಬೀಚಸ್ ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್. ಒನ್ ಬೆಸ್ಟ್ ಥಿಂಗ್ ಏನು ಅಂತಂದರೆ ನಮ್ಮದು ಏನು ಫಾರ್ಮ್ ಹೌಸ್ ಇದೆ, ಲೈಕ್ ವೇರ್ ವಿ ಆರ್ ಸ್ಟೇಯಿಂಗ್, ಅದು ತುಂಬ ಬೀಚಸ್ ನಿಯರ್ ಬೈ ಇದೆ, ತುಂಬ ನಿಯರ್ ಇದೆ. ಅಂದರೆ 2.2 kilometers ಅಷ್ಟೇ ಇರೋದು. ಇನ್ನು ಅದಕ್ಕಿಂತ ತುಂಬ ಹತ್ತಿರದ್ದು ಸಿಗುತ್ತೆ. ಬಟ್ ಆ ಫಾರ್ಮ್ ಹೌಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಟ್ಸ್ ಸೋ ಮಚ್ ಪೀಸ್ಫುಲ್. ಸಕ್ಕತ್ತಾಗಿದೆ, ತುಂಬ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಅದು ಕೂಡ ಒಳಗಡೆ ಐ ಗೆಸ್ ಇಟ್ಸ್ ಅಪ್ರಾಕ್ಸ್ 2 to 3 kilometers. 2.2 kilometer. ಗೋಕರ್ಣ ಮೇನ್ ಬೀಚಿಂದ 2.2 kilometer. ಅದು ಚೆನ್ನಾಗಿದೆ. ಬಟ್ ಓಕೆ, ನಿಮಗೆ ಫ್ರಂಟಲ್ಲಿ ಹತ್ರದಲ್ಲಿ ಬೀಚಸ್ ಐ ಮೀನ್ ಸ್ಟೇ ಸಿಕ್ತು ಅಂತ ಹೇಳಿದ್ರೆ ಫೈನ್. ಬಟ್ ದಿಸ್ ಒನ್ ಈಸ್ ವೆರಿ ಗುಡ್. ನಾವು ಸ್ಟೇ ಬಟ್ ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್. ಇಫ್ ಸಂಬಡಿ ಎಲ್ಸ್ ಇಸ್ ಡ್ರೈವಿಂಗ್ ಇಟ್ ವಿಲ್ ಬಿ ಟೂ ಗುಡ್. ಅವ್ರು ಡ್ರೈವ್ ಮಾಡ್ತಾಳೆ. ಅದಕ್ಕೆ ನಾವು ಹೆಂಗೆ ಬಂದಿದ್ದು ಅಂತಂದರೆ ಟ್ರೈನಿಂದ ಇಳ್ಕೊಂಡು ಅಲ್ಲಿಂದ ನಾವು ಆಟೋ ತೊಗೊಂಡು ಮೇನ್ ಬೀಚ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ಗಾಡಿ ರೆಂಟ್ ಮಾಡೋಣ ಅಂದ್ಕೊಂಡು. ಬಟ್ ನಮಗೆ ಟ್ರೈನಿಂದ ಇಳಿದಿದ ತಕ್ಷಣವೇ ರೆಂಟಲ್ ಶಾಪ್ ಸಿಕ್ತು. ಅವ್ರು ಹೇಳ್ತಾರೆ 9 to ಅಂದರೆ ವೆಬ್ಸೈಟಲ್ಲಿ ಸಾರಾ ಬೈಕ್ಸ್ ಅಂತ ವೆಬ್ಸೈಟಲ್ಲೆಲ್ಲ ಅದು 9 ಓಪನಿಂಗ್ ಅಂತ ಹೇಳ್ತಾರೆ. ಬಟ್ ನಾವು ಹೋಗಿದ್ದಾಗ ನಮ್ದು ಯಾವಾಗ ರೀಚ್ ಆಯಿತು ಟ್ರೈನು, ಅದೆಲ್ಲ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ, ನಾವು ಹೋಗಿದ ತಕ್ಷಣವೇ ಅವ್ರು ಬಂದು ಓಪನ್ ಮಾಡಿದರು. ವ್ಯೂ ಡ್ಯಾಮ್ ಆಗಿದೆ, ಕ್ರೇಜಿ ವ್ಯೂ. ಓಪನ್ ಆಯಿತು. ಆ್ಯಂಡ್ ನೀವೇನಾದರೂ ಬುಕ್ಕಿಂಗ್ ಮಾಡಬೇಕಂದ್ರೆ ಆನ್ಲೈನಲ್ಲೇ ಮಾಡಬೇಕು. ಅಲ್ಲೂ ಹೋಗ್ಬಿಟ್ಟು ಆನ್ಲೈನಲ್ಲಿ ಮಾಡ್ಬೋದು ಬುಕ್ಕಿಂಗ್ನ. ಅಲ್ಲಿ ಹೋಗ್ಬಿಟ್ಟು ಸಮಥಿಂಗ್ ಹಾಂ ಅಕ್ಕನ ಜೊತೆ ಬಂದರೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಬಿಡು ಅಂತಿರ್ತಾರೆ. ಸೊ ಅವಾಯ್ಡ್ ಕಮಿಂಗ್ ವಿತ್ ಯುವರ್ ಸಿಸ್ಟರ್.